ಸರ್ ಈ ಕಡೆ ನೋಡ್ರಿ ಇವ್ರೆ ಸರ್ ಈ ಕಡೆ ಸ್ವಲ್ಪ ಕ್ಯಾಂಡ ಬರ್ರಿ ಸರ್. ಐಟ್ ಇಲ್ಲ ಒಂದೆರಡು ಇದೆ ಸರ್. मटर सर फिंगर सब इंदा बरे बाबा पीछे थोड़ा पीछे ए सर सर लोग ಸ್ವಲ್ಪ ಕಾಗಿರಿಸಿ ಇವ್ರೆ ರೈಟ್ ಫೋಟೋ ಮೇ ಏನು ಕಾಗಿರಿಸಕತ್ತೀರಿ ನೀವು ಬ್ರೋ ಫೋಟೋ ತಕೊಂಡ ಮೇಲೆ ರೈಟ್ ತೊಳ್ರಿ ಇದೇ ಮಾಡ್ತೀರಿ ಬಟ್ ಇಳಿಸ್ರೋ ಸ್ವಲ್ಪ ತೆಳಗ ನನ್ನ ಗೆಲುವು ಫೋಟೋ ತೋತನ ಇದು ಇಡೀ ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ಗೆಲುವು 2018 ರಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ಮುರಿದು ಇದು ಎರಡನೇ ಸರ್ತಿ ನಾನು ಇತಿಹಾಸವನ್ನು ಮುರಿಬೇಕಾದ್ರೆ ಎಲ್ಲ ಪದವೀಧರರು ಶಿಕ್ಷಕರ ಕಾರಣ ನಂದಲ್ಲ ಅವ್ರ ಗೆಲುವು. ನಾನು ಮುಂದೆ ಬರೋಂಥ ದಿನಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಲ್ಲಿ ಈಡೇರಿಸ್ತೀನಿ ಅಂತ ಹೇಳಿ ವೇದಿಕೆ ಮುಖಾಂತರ ಹೇಳ್ತೀನಿ. ನನ್ನ ಜೊತೆ ಸನ್ಮಾನ್ಯ ಶ್ರೀ ಶರಣಪ್ಪ ಮುಟ್ರು ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳಾದ ಅವರ ಶಕ್ತಿಯಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಈ ವೇದಿಕೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೇನಾದರೂ ಹೇಳಿ CM ಹೇಳಿದ್ದೀವಿ, ಎಲ್ಲ ಮಿನಿಸ್ಟರ್ ಮಾತಾಡ್ತಾರೆ. ಏನಾದರೂ ಮಾಡಬೇಕು, ಮುಂದೆ ಬರೋಂಥ ದಿನದಲ್ಲಿ ಅದು NPS ತೆಗೆದು OPS ಮಾಡ್ಬೇಕಂತ ಹೇಳಿದಾರೆ, ಮಾಡಿ ತೋರಿಸ್ತಾರೆ. ಖಾಲಿ ಹುದ್ದೆಗಳ ಭರ್ತಿ ಯಾವ ಥರ ಅದನ್ನು ಮೊನ್ನೆ 14,000 ಜನಕ್ಕೆ ತುಂಬಿದ್ದಾರೆ, 32,000 ಜನರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾವಾಗಾದರೂ ಜನಪರ ಸರ್ಕಾರ ಇದೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಾಕಷ್ಟು ಕೆಲಸಗಳು ಆಗ್ತಾ ಇವೆ. ಮುಂದೆ ಬರೋಂಥ ದಿನಗಳಲ್ಲಿ ನಾನು ಒಂದು ಮಾಡ್ತೀವಿ. ಆದಿ 1 ವರ್ಷ ಆದ ಕೂಡಲೇ ಕೊರೋನಾ ಬಂತು, ನನಗೋರಿಗೆ ಭೇಟಿ ಆಗ್ಲಿಕ್ಕಾಗಲಿ, ತಮಗೆಲ್ಲ ಗೊತ್ತಿಲ್ಲ. ಇದಕ್ಕೆಲ್ಲ ಇದು MLC ಅಂದರೆ ಭಾಳ ಕಷ್ಟದ ಕೆಲಸ ಇದೆ. ಇದು ಶಿಕ್ಷಕರು, ಪದವೀಧರರು ಸಾಕಷ್ಟು ಸಮಸ್ಯೆಗಳು, ದೊಡ್ಡ ಕ್ಷೇತ್ರ. ಈಗ ನಾನು ಎಲ್ಲ ಕಲ್ಕೊಂಡಿದ್ದೀನಿ, ನಾನು ಒಂದು ರಾಜಕಾರಣಿ ಮನೆತನದಲ್ಲಿದ್ದೀನಿ, ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತೀನಿ. ಹೀಗಾಗಿ ನಾನು ಮುಂದೆ ಬರೋಂಥ ದಿನಗಳಲ್ಲಿ ಸಾಕಷ್ಟು ಏನೇ ಸಮಸ್ಯೆಗಳು ನಮ್ಮ ಗೌರ್ಮೆಂಟ್ ಇದೆ. ಹಾಗಾಗಿ ಏನೇ ಸಮಸ್ಯೆಗಳನ್ನು ಈಡೇರಿಸೋಂಥ ಶಕ್ತಿ ಇದೆ. ನಾನು ಅವ್ರು ಯಾವಾಗೂ ನನಗೆ ಏನೀಗ ಎಲ್ಲರೂ ಕೂಡ ಏನು ಗೆಲ್ಲಿಸಿದ್ದಾರೆ ನಮ್ಮ ಪದವೀಧರ ಶಿಕ್ಷಕರು, ಅವ್ರ ಆಗಿದ್ದೀನಿ. ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ನನಗಿಷ್ಟು ಕಷ್ಟಪಟ್ಟು ನನಗೆ ಎಲ್ಲರೂ ಕೂಡಿ ನನಗೆ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರದ್ದು ಆಶೀರ್ವಾದ ನನಗೆ ಸರಿ